ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾ ವ್ಲಾಗ್ ಇನ್ ಕನ್ನಡ. ಇವತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇದು ಮನೆ ಪೌರ್ಣಮಿ ಇರೋದ್ರಿಂದ ದೇವ್ರ ಮನೆಯಲ್ಲಿ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತೀವಿ. ಇದು ಪೌರ್ಣಮಿ ಆಗಿದ್ದರಿಂದ ನಾವು ಮೊನ್ನೆ ಹನುಮಾನ್ ಜಯಂತಿ ಇತ್ತು, ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೊರಡೋಣ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಕೂಡ ರೆಡಿ ಆಗ್ತಿದ್ದಾರೆ. ನನ್ನ ಮಗಳು ರೆಡಿ ಆಗಿದ್ದಾಳೆ ಆಲ್ರೆಡಿ. ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹನುಮಾನ್ ದೇವಸ್ಥಾನಕ್ಕೆ. ಹನುಮಾನ್ ಜಯಂತಿ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ ನಮ್ಮ ಊರಲ್ಲಿ. ಅವತ್ತು ಹೋಗೋಕ್ಕೆ ಆಗಲಿಲ್ಲ, ಹಿಂಗೇನೋ ಅಂತ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇದು ನಮ್ಮ ಅಜ್ಜಿ ನೋಡಿ, ನಮ್ಮ ಮನೆಯವ್ರು ನಮ್ಮ ಅಜ್ಜಿಗೆ ಹೂವು ಇಡ್ತಿದ್ದಾರೆ. ಹೋಗಿ ಹೂವು ಎಲ್ಲ ಇಟ್ಟು ಮನೆ ದೇವ್ರಿಗೆ ಹೂವು ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿ, ನಾನು ಹೊಸ್ಲಿಗೆಲ್ಲ ರೆಡಿ ಮಾಡಿ ತುಳಸಿ ಗಿಡಕ್ಕೂ ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಅಂದರೆ ದೇವ್ರ ಮೇಲೆ ಸ್ವಲ್ಪ ಭಕ್ತಿನೇ ಜಾಸ್ತಿ ನನಗೆ. ಎಲ್ಲ ಅಂತಿರ್ತಾರೆ, ನೀನು ಇಷ್ಟೊಂದು ಯಾಕೆ ಇದು ಮಾಡ್ತೀಯಾ, ದೇವ್ರಿಗೆ ಎಷ್ಟು ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಯಾರು ಎಷ್ಟೇ ಹೇಳಿದ್ರು ನನಗೆ ದೇವ್ರಿಗೆ ದೀಪ ಅಂಟಿಸ್ಲಿಲ್ಲ ಅಂದರೆ ಇರೋಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ದೇವ್ರ ದೀಪ ಎಲ್ಲ ಅಂಟಿಸಿ ಹೊಸ್ಲಿಗೂ ಕೂಡ ಡೈಲಿ ನಾನು ಸಂಜೆ ಟೈಮು ದೀಪ ಅಂಟಿಸ್ತೀನಿ. ಡೈಲಿ ಸಂಜೆ ದೀಪ ಅಂಟಿಸ್ತೀನಿ. ನಾನು ಅಂಟಿಸ್ಲಿಲ್ಲ ಅಂದರೆ ನನ್ನ ಮಗಳಾದರೂ ಕೂಡ ಅಂಟಿಸಿರ್ತಾಳೆ. ಅವಳಿಗೂ ಇಷ್ಟ ದೇವ್ರ ಮೇಲೆ ಭಕ್ತಿ. ನೋಡಿ, ನನ್ನ ಮಗಳೇ ಫಸ್ಟ್ ನಮ್ಮ ಮನೆಗೆ ಯಾವುದೇ ಪೂಜೆ ಮಾಡಬೇಕಾದ್ರೂ ನನ್ನ ಮಗಳೇ ಫಸ್ಟ್ ಪೂಜೆ ಮಾಡಿಬಿಡ್ತಾಳೆ. ನಾನು ಫಸ್ಟ್ ಮಾಡ್ತೀನಿ ಅಂತ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಪೂಜೆ ಮಾಡಿ, ನಮ್ಮ ಯಜಮಾನ್ರೆಲ್ಲ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿತಾ ಐತೆ. ನಾನು ದೇವ್ರ ಹಾಡು ಹಾಕಿದೆ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ದೇವ್ರ ಹಾಡು ಕೇಳಿಸಲ್ಲ, ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ನಾನು ಪೂಜೆ ಎಲ್ಲ ಮಾಡಿ, ಪೌರ್ಣಮಿ ದಿನ ಯಾವುದೇ ಪೂಜೆ ಮಾಡಿ ಮನೆಗೆ ಧೂಪ ಅನ್ನೋದು ಹಾಕಿದ್ರೆ ಯಾವುದೇ ತರಹ ತೊಂದರೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ನಾನು ಫಸ್ಟಿಂದನೂ ಅಮಾವಾಸ್ಯೆ ದಿನ ಮತ್ತು ಪೌರ್ಣಮಿ ದಿನ ಮನೇಲಿ ಧೂಪ ಹಾಕ್ತೀವಿ. ಮತ್ತು ವಾರನೂ ಪೂಜೆ ನಡೀತಾ ಇರುತ್ತೆ. ನೋಡಿ, ಅದು ನಮ್ಮ ಮನೆ ತಾವಿರೋ ಮುನ್ನೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಅದನ್ನು ತೋರಿಸ್ತಿದ್ದೀನಿ. ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಿದ್ದಾರೆ. ಅವರು ಪೂಜೆ ಮಾಡಬೇಕು ಅಂದ್ರೇ ಮಾಡ್ರಮ್ಮ, ನೀವು ಮಾಡ್ರೇ ಸಾಕು ಅಂತಿರ್ತಾರೆ. ಹಂಗಾಗು ಮಾಡಿ ಇವತ್ತು ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿ ನಾವು ದೇವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಬೇಡ್ಕೊಂಡು ಅಂತೀವಿ. ನೋಡಿ, ಬೇಡ್ಕೊತೀವಿ, ದೇವ್ರ ಹಾಡು ಹಾಕಿರ್ತೀವಿ. ಹಂಗಾಗಿ ದೇವ್ರನ್ನ ನನ್ನ ಕಷ್ಟ, ನಾನು ಜನಗಳ ಹತ್ರ ಜಾಸ್ತಿ ಹೇಳ್ಕೊಳಕ್ಕೆ ಹೋಗಲ್ಲ. ನನ್ನ ಕಷ್ಟನ ಆ ದೇವ್ರ ಮುಂದೆ ಕೇಳ್ಕೊಂಡು ಅಲ್ಲೇ ಏನೇ ಇದ್ದರೂ ದೇವ್ರ ಹತ್ರನೇ ವಾದ ವಿವಾದ ಎಲ್ಲ ದೇವ್ರ ಹತ್ರನೇ ಕೂಡ ಮಾಡ್ತೀನಿ ನಾನು. ನೋಡಿ, ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಗಲೇ ಸಂಜೆ 6:30 ಆಗಿತ್ತು ನಾವು ಹೊರಡೋ ಅಷ್ಟೊತ್ತಿಗೆ. ನಾವು ಹೊರಟ್ವಿ. ದೇವಸ್ಥಾನದಲ್ಲೂ ಕೂಡ ಹೋಗಿದ್ದಕ್ಕೆ ಖುಷಿ ಆಯಿತು. ನಮ್ಮ ಮನೆ ಹತ್ರನೇ ಇರೋದು, ದೂರ ಏನಿಲ್ಲ. ಹಂಗೆ ಗಾಡೀಲಿ ಹೊರಟ್ವಿ, ನಡ್ಕೊಂಡು ಹೋದ್ರೆ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ಹಾಗೆ ಗಾಡೀಲಿ ಹೊರಟ್ವಿ 3 ಜನನೂ. ಹಾಯ್ ಹೇಳ್ತಿದ್ದಾಳೆ ನನ್ನ ಮಗಳು. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಇದು ನಮ್ಮ ಮನೆ ರೋಡ್ ಹಿಂಗೆ ಟರ್ನ್ ಆದರೆ ಅಲ್ಲಿ ಮೇನ್ ರೋಡಲ್ಲೇ ಇದೆ ವೀರಾಂಜನೇಯ ಅಂತ. ಆ ದೇವಸ್ಥಾನಕ್ಕೆ ಹೋದಾಗಂತೂ ತುಂಬಾ ಖುಷಿ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಆ ಥರ ಪೂಜೆ ಎಲ್ಲ ನಡೆಯುತ್ತೆ ಅಂತ. ಆದರೂ ಚೆನ್ನಾಗಿತ್ತು ಪೂಜೆ ಎಲ್ಲ. ಹೋಗ್ತಾ ಇದ್ದೀವಿ. ಇನ್ನೇನು ಸಿಗುತ್ತೆ ದೇವಸ್ಥಾನ ಸಿಕ್ಕಿದ್ಮೇಲೆ ನಾವು ಒಳಗಡೆ ಪೂಜೆಗೆ ಅಂತ ಹೋಗ್ತೀವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿ, ಇನ್ನೇನು ಹತ್ರ ಸಿಕ್ತು ದೇವಸ್ಥಾನನೂ ಕೂಡ. ಇಲ್ಲೇ ಬರೋದು ದೇವಸ್ಥಾನನೂ. ಅಂದರೆ ನನ್ನ ಮಗಳಿಗೂ ನಿಧಾನ ಕೂಡಿಸು ಅಂತ ಹೇಳ್ತಾ ಇದ್ಲು ಅವರಪ್ಪನ ಗಾಡಿನ. ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ವಿ. ಅವಳು ಮುಂದೆ ನಿಂತಿದ್ಲೆಲ್ಲ, ಥಂಡಿ ಬೇರೆ, ಗಾಳಿ ಹೊಡೆಯುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಹೋಗು ಪಪ್ಪ ಅಂತ ಇದ್ಲು. ಹಂಗಾಗಿ ಹೋಗ್ತಾ ಇದ್ವಿ ನಿಧಾನಕ್ಕೆ. ಬಂದ್ವಿ ದೇವಸ್ಥಾನದ ಹತ್ರನೇ.
ಬಂದು ಕೈ ಮುಗಿದು ಫಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ಮುಂದೆ ಇರೋ ಕಂಬ ಫಸ್ಟು ನೋಡಬೇಕು ಅಂತ ಹೇಳ್ತಾರೆ. ನೋಡಿ, ಇದೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ, ಆಂಜನೇಯ ದೊಡ್ಡ ದೇವಸ್ಥಾನ. ಹನುಮಾನ್ ಜಯಂತಿ ದಿನ ಬರೋದಕ್ಕೆ ಆಗಲಿಲ್ಲ, ಹಾಗಾಗಿ ನೋಡಿ ಬಂದ್ವಿ ದೇವಸ್ಥಾನ ಹತ್ರ. ಗಾಡಿಯಲ್ಲಿ ನಿಲ್ಲಿಸಿ ನಮ್ಮ ಮನೆಯವ್ರು ಹಂಗೆ ಕಾಲು ತೊಳೆಯೋಕೆ ಹೋಗ್ತಾಯಿದ್ರು. ಮನೇಲೇ ಪೂಜೆ ಮಾಡಿರೋದಲ್ವ, ಮನೆ ಪೂಜೆ ಮಾಡಿ ಬಂದಿದ್ದೀವಿ ಅಂದ್ಬಿಟ್ಟು ನಾನು ಚಪ್ಪಲಿ ಹಾಕಿದ್ದೀನಿ ಅಂತ ಹಂಗೆ ಹೋದರು. ಆಮೇಲೆ ನಾನು ಹೋದೆ ಒಳಗಡೆ ಹನುಮಾನ್ ಜಯಂತಿ ದಿನ ಮಾಡಿದ ವಿಶೇಷ ಪೂಜೆಗಳೆಲ್ಲ ಇದ್ವು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿದ್ದಕ್ಕೆ ಖುಷಿ ಆಯಿತು ನನಗಂತೂ. ಅವತ್ತಂತೂ ನೋಡೋಕ್ಕಾಗಲಿಲ್ಲ, ಹೋಮ ಎಲ್ಲ ಸುಟ್ಟಿದ್ರು, ಅವತ್ತೆಲ್ಲ ನೋಡೋಕ್ಕಾಗಲಿಲ್ಲ. ಇವತ್ತಾರು ದೇವರು ಭಾಗ್ಯ ಕೊಟ್ಟರು ಅಂದ್ಬಿಟ್ಟು ಆ ಒಟ್ಟಿನಲ್ಲಿ ನಾವು 1-2 ವರ್ಷ ಮನೇಲೇ ಮಾಡಿದ್ವಿ ಹನುಮಾನ್ ಜಯಂತಿನ. ಆಮೇಲೆ ಎಷ್ಟೊಂದು ಜನ ಹೇಳಿದ್ರು ಮನೇಲಿ ಮಾಡಬಾರ್ದು ಹನುಮಾನ್ ಜಯಂತಿನ, ನೀವು ಮಾಡೋಂಗಿದ್ರೆ ದೇವಸ್ಥಾನಕ್ಕೆ ಒಂದು ಇಷ್ಟೊಂದು ತಾರೀಕು ಅಂತ ಕೊಟ್ಬಿಡಿ, ಅಲ್ಲೇ ಮಾಡಲಿ, ಮನೇಲಿ ಮಾಡೋಕ್ಕೆ ಹೋಗ್ಬಿಡಿ ಅಂತ ಅಂತಿದ್ರು. ಹಾಗಾಗಿ ನಾವು ಇವಾಗ ಮನೇಲಿ ಮಾಡೋದಿಲ್ಲ. ದೇವಸ್ಥಾನಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನೋಡಿ, ಆಂಜನೇಯ ಗರ್ಭಗುಡಿ ಆಂಜನೇಯ ಇದು. ಇಲ್ಲಿ ಅಲ್ಲಿ ಇಟ್ಟಿರೋ ರಾಮ ಸೀತಾ ದೇವರು. ಹೀಗೆ ಪೂಜೆ ಎಲ್ಲ ಮಾಡಿಸಿ 500 ಬರ್ತಾರೆ, ಮಂಗಳಾರತಿ ಎಲ್ಲ ಮಾಡಿ ಕೊಡ್ತಾರೆ ನಮಗೆ. ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಗಿ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ಅಂತ ಬೇಡ್ಕೊತೀನಿ. ಒಳ್ಳೆಯದಾಗಲಿ. ನೋಡಿ, ಎಲ್ಲರೂ ಮಂಗಳಾರತಿ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಮಾಡಿ ಹೋಗ್ತೀವಿ. ತೀರ್ಥ ಪ್ರಸಾದ ತಗೊಂಡು ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ತೀವಿ. ಈಗ ಅಂದರೆ ಸಂಜೆ ಟೈಮಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಆಂಜನೇಯ ದೇವಸ್ಥಾನಕ್ಕೆ, ಹಾಗಾಗಿ ನಮ್ಮ ಮನೆಯವರು ಕ್ಯಾಮ್ರಾ ಇಟ್ಕೊಂಡಿದ್ರು, ಸರಿಯಾಗಿ ಇದು ಮಾಡಿಲ್ಲ, ಹಿಂದೆ ಇಟ್ಟಿದ್ರಲ್ಲ ಹಂಗೆ ಕಾಣಿಸ್ತೈತೆ ನೋಡಿ. ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೋದ್ವಿ. ಪ್ರದಕ್ಷಿಣೆ ಎಲ್ಲ ಹಾಕಿ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ 9 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ 1 ಪ್ರದಕ್ಷಿಣೆ 3 ಪ್ರದಕ್ಷಿಣೆ ಹಂಗೆ ಹಾಕಬಾರ್ದಂತೆ, 9 ಪ್ರದಕ್ಷಿಣೆ ಹಾಕಬೇಕಂತೆ. ನಾವು 9 ಪ್ರದಕ್ಷಿಣೆಯನ್ನು ಮುಗಿಸಿ, ಅವ್ರಿಗೂ ಗೊತ್ತಿರಲಿಲ್ಲ, ಕೆಲವ್ರಿಗೆ ಅವ್ರಿಗೂ ಹೇಳಿ ಅವರು 9 ಪ್ರದಕ್ಷಿಣೆಯನ್ನು ಮುಗಿಸ್ತಾರೆ. 9 ಪ್ರದಕ್ಷಿಣೆ ಮುಗಿಸಿ ದೇವ್ರು ನೋಡಿಬಿಟ್ಟು ಬಂದು ಅಲ್ಲಿ ಕುತ್ಕೊಂಡು ದೇವರಲ್ಲಿ ಬೇಡ್ಕೊತೀವಿ. ನಮಗೆ ಏನು ಆಗಬೇಕು, ನಮ್ಮಿರೋ ಕಷ್ಟ ಜನಗಳ ಹತ್ರ ಹೇಳ್ಕೊಂಡ್ರೆ ಹಾಡ್ಕೊಂಡು ನಗ್ತಾರೆ, ಅದೇ ದೇವ್ರ ಹತ್ರ ಹೇಳಿದ್ರೆ ಪರಿಹಾರ ಕೊಡ್ತಾರೆ ಅನ್ನೋದು. ನೋಡಿ, ದೇವಸ್ಥಾನದೊಳಗೆ ರಾಮ ಸೀತಾ ಆಂಜನೇಯ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಸೀತೆ ಮಾತಿನ ಆಂಜನೇಯ ಸ್ವಾಮಿಯವರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇರೋವಂಥ ದೃಶ್ಯ ಇದೆ. ಹೀಗೆಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊರಟ್ವಿ. ಅಲ್ಲೂ ಹನುಮಾನ್ ಜಯಂತಿ ದಿನ ಮಾಡಿದ್ದ ಆ ಅಲಂಕಾರದಲ್ಲಿ ಅಲ್ಲೂ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆಂಜನೇಯ ಜೈ ಶ್ರೀರಾಮ್ ಅಂತ ಹೇಳಿ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೋಗ್ಬರ್ತೀನಿ, ಬಾಯ್.